ವೀಕ್ಷಕರೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ. ತಮಗೆಲ್ರಿಗೂ ದಿ ಫೈಲ್ ಎಕ್ಸ್ಪೋಸೆಯ ಕೆಪಿಎಸ್ಸಿ ವಿಚಾರವಾಗಿ ನಾವು ಮಾಡ್ತಾ ಇರುವಂತಹ 4ನೇ ಸಂಚಿಕೆಗೆ ಸ್ವಾಗತ. 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ. ಹಾಗಾದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಆ ಆರೋಪಿಗಳ ಮೇಲೆ ಏನಾದ್ರು ಕ್ರಮ ತಗೊಳ್ಳೋದಕ್ಕೆ ಮುಂದಾಯ್ತಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ? ಹಾಗಾದ್ರೆ ಏನೆಲ್ಲ ಆಯ್ತು ಅನ್ನುವಂತ ಕೆಲವೊಂದು ರೋಚಕವಾಗಿಯೂ ಇರುವಂತಹ ಕೆಲವೊಂದು ಅಂಶಗಳನ್ನು ನಾವು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆಗ CID ಅವರು ಇದನ್ನ ನಾವು ಕಳಿಸೋದಿಕ್ಕಾಗೋದಿಲ್ಲ, ಇದು ಶಿಷ್ಟಾಚಾರ ಅಲ್ಲ, ಹಾಗಾಗಿ ಇದ್ರ ಬಗ್ಗೆ ನೀವೇ ತೀರ್ಮಾನ ಮಾಡಬೇಕು ಅಂದಾಗ ಈ ಹಿಂದಿನ ಸಚಿವ ಸಂಪುಟ ಸಭೆ ಆದ ಸುಮಾರು 20 ದಿನಗಳ ನಂತರ ಅಂದ್ರೆ 2021ರ ಜೂನ್ 18ನೇ ತಾರೀಕು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅವತ್ತು ಒಂದು ತೀರ್ಮಾನವನ್ನ ಆವತ್ತಿನ ಸಚಿವ ಸಂಪುಟ ತಗೊಳ್ಳುತ್ತೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ರ ಕಲಂ 19ರಡಿ ಕರ್ನಾಟಕ ಲೋಕಸೇವಾ ಆಯೋಗದ ಅಂದಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಅಭಿಯೋಜನೆಗೊಳಿಸಲು ಘನತೆವೆತ್ತ ರಾಷ್ಟ್ರಪತಿಯವರ ಮಂಜೂರಾತಿಯನ್ನು ಪಡೆಯಲು ತನಿಖಾ ಸಂಸ್ಥೆಯು ಅಂದ್ರೆ CID ಸಲ್ಲಿಸಿರುವ ಕೋರಿಕೆ ಕುರಿತು ತನಿಖಾ ಸಂಸ್ಥೆಯೇ ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದೆಂದು ಸಚಿವ ಸಂಪುಟವು ಸೂಚಿಸಿತು. ಅಂದ್ರೆ ಆಗ್ಲೂ ಸಹ ತೀರ್ಮಾನ ತೆಗೆದುಕೊಳ್ಳದೆ ನೀವು CID ಅವರೇ ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಬಿಟ್ಕೊಡುತ್ತೆ. CID ಮಾಡಿರುವ ತನಿಖೆಯೇ ಸರಿ ಇಲ್ಲ, ಅವರು ಕೊಟ್ಟಿರುವ ಸಾಕ್ಷ್ಯಾಧಾರಗಳಲ್ಲಿ ಹುರುಳಿಲ್ಲ, ಅವರು ಮಾಡಿರುವಂತಹ ತೀರ್ಮಾನಗಳು ಅಥವಾ ಮಂಡಿಸಿರುವ ಅಭಿಪ್ರಾಯಗಳು ಅತಾರ್ಕಿಕವಾದದ್ದು ಮತ್ತು ತಿರುಳಿಲ್ಲದ್ದು ಅಂತ ಎಲ್ಲವನ್ನೂ ಹೇಳುವ ಸಚಿವ ಸಂಪುಟ ಆದ್ರೆ ಮುಂದಕ್ಕೆ ಏನಾದ್ರೂ ತೀರ್ಮಾನ ಮಾಡುವಂಗಿದ್ರೆ ನೀವೇ ಮಾಡಿ ಅಂತ ಹೇಳಿ ತನ್ನ ಜವಾಬ್ದಾರಿಯನ್ನ ಮತ್ತೆ CIDಗೆ ವರ್ಗಾಯಿಸುತ್ತೆ. ಅದಾದ ನಂತರ ಬಹುತೇಕ ಇದೇ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಕೊಡಬೇಕು ಕೊಡಬಾರ್ದು ಅನ್ನುವಂತಹ ರೀತಿಯ ತೀರ್ಮಾನ ಯಾವುದೂ ಆಗದೆ ಇಲ್ಲಿಯ ತನಕ ಕಳೆದ 4-5 ವರ್ಷಗಳಿಂದ ಸಕ್ಸೆಸಿವ್ ಗವರ್ಮೆಂಟ್ಸ್ ಮುಂದುವರೆದು ಬಂದಂತಹ ಬೊಮ್ಮಾಯಿ ಅವರ ಸರ್ಕಾರ ಮತ್ತು ಹಾಲಿ ಸಿದ್ದರಾಮಯ್ಯನವರ ಸರ್ಕಾರವೂ ಸಹ ನಡೆದುಕೊಂಡು ಬರ್ತಾ ಇದೆ. ಈ ಮಧ್ಯದಲ್ಲಿ ಒಂದು ಬೆಳವಣಿಗೆ ಆಗಿದ್ದನ್ನ ಬಹಳ ಗಂಭೀರವಾದ ಬೆಳವಣಿಗೆ ಆಗುತ್ತೆ, ಅದನ್ನ ನಾವು ನಿಮ್ಮ ಗಮನಕ್ಕೆ ತರಬೇಕು. ಏನದು? ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಪ್ರಭಾವಿ ಮಠಾಧೀಶರು ಅವರು ಅನಗತ್ಯವಾದ ಪ್ರಭಾವವನ್ನು ಬೀರಿ ಈ 362 ಹುದ್ದೆಗಳಿಗೆ ನೇಮಕಾತಿ ಆಗಿದ್ದಂತಹ ಪಟ್ಟಿ ಏನಿದೆ ಅದನ್ನ ಸರ್ಕಾರ ಅನುಮೋದಿಸಬೇಕು ಮತ್ತೆ ಅವರೆಲ್ಲರಿಗೂ ಹುದ್ದೆ ತೋರಿಸಬೇಕು ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಳ್ಳೋದಿಕ್ಕೆ ಕಾರಣವಾಗುತ್ತೆ. CID ಸಾಕಷ್ಟು ಸಾಕ್ಷ್ಯಾಧಾರಗಳ ಸಮೇತವಾಗಿ ವರದಿಯನ್ನ ಕೊಟ್ಟಿದ್ರು ಸಹ ಇದರಲ್ಲಿ ಅಪರಾಧಗಳಾಗಿದೆ ಅನ್ನೋದು ಗೊತ್ತಿದ್ರು ಸಹ ಹಿಂದಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಆ ಪಟ್ಟಿಯನ್ನ ಅಮಾನತಿನಲ್ಲಿ ಇಟ್ಟಿದ್ರು ಸಹ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಒಬ್ಬ ಮಠಾಧೀಶರ ಪ್ರಭಾವಕ್ಕೊಳಗಾಗಿ ಆ ನೇಮಕಾತಿ ಪಟ್ಟಿಗೆ ಅನುಮೋದನೆಯನ್ನು ನೀಡಿ ಈಗ ಅವರನ್ನು ಸರ್ಕಾರಿ ಅಧಿಕಾರಿಗಳನ್ನಾಗಿ ನೇಮಿಸಿದೆ. ಯಾರೆಲ್ಲ ಭ್ರಷ್ಟಾಚಾರ ಮಾಡಿದ್ರು, ದುಡ್ಡು ಕೊಟ್ಟು ಹುದ್ದೆಯನ್ನ ಕೊಂಡುಕೊಂಡಿದ್ರು ಅನ್ನುವಂಥ ಆರೋಪಗಳಿತ್ತು ಅವರು ಇವತ್ತು 10 ಜನ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗಳಾಗಿ, DYSPಗಳಾಗಿ, ತಹಸೀಲ್ದಾರರಾಗಿ ನಮ್ಮ ರಾಜ್ಯದ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ. CID ತನಿಖಾ ವರದಿ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಿಕ್ಕೆ KPSC ಹಿಂದಿನ ಚೇರ್ಮನ್ ಮತ್ತು ಸದಸ್ಯರನ್ನ ಪ್ರಾಸಿಕ್ಯೂಟ್ ಮಾಡೋದಿಕ್ಕೆ ಅನುಮತಿಗಾಗಿ ರಾಷ್ಟ್ರಪತಿಗಳಿಗೆ ಪತ್ರ ಹೋಗುತ್ತೆ. ರಾಷ್ಟ್ರಪತಿಗಳಿಗೆ ಹೋದ ಪತ್ರ ಅಲ್ಲಿಯ ಗೃಹ ಮಂತ್ರಿಗಳ ಮೂಲಕ ಮತ್ತೆ ಯಾರಿಗೆ ಬರುತ್ತೆ? ಗವರ್ನರ್ಗೆ ಬರುತ್ತೆ. ಗವರ್ನರ್ ಇದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿ ಇತ್ತೀಚೆಗೆ ಅಂದ್ರೆ ಸರಿಯಾಗಿ 2 ವರ್ಷಗಳ ಹಿಂದೆ 24/2/19ರಂದು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈಗಾಗಲೇ ಈ ವಿಚಾರವಾಗಿ ಪ್ರಾಸಿಕ್ಯೂಷನ್ ಕೊಡಬಾರದು ಅಂತೇಳಿ ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದೆ. ಸ್ಟೇಟ್ ಕ್ಯಾಬಿನೆಟ್ ಹ್ಯಾಸ್ ರಿಜೆಕ್ಟೆಡ್ ದ ಪ್ರಪೋಸಲ್ ಫಾರ್ ಎ ಗ್ರಾಂಟ್ ಆಫ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್. ಅಂದ್ರೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅಂತ ತೀರ್ಮಾನ ಮಾಡಿರೋದ್ರಿಂದ ಇಲ್ಲಿ ನಮ್ಮ ಯಾವುದೇ ಅಗತ್ಯ ಇಲ್ಲ, ನಮ್ಮ ಅಭಿಪ್ರಾಯದ ಅಗತ್ಯವಿಲ್ಲ. ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಅದನ್ನ ವರ್ಗಾಯಿಸ್ತಾರೆ, ರಾಷ್ಟ್ರಪತಿಗಳೇ ತೀರ್ಮಾನ ತೆಗೆದುಕೊಳ್ಬೇಕು ಅಂತ. ಅಂದರೆ ಇದನ್ನ ಮುಂದುವರೆದು ಈ ವಿಚಾರವಾಗಿ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಬಂದಾಗ ರಾಜ್ಯಪಾಲರು ಕೊಟ್ಟಿದ್ದಂತಹ ಅಭಿಪ್ರಾಯವನ್ನ ಉಲ್ಲೇಖಿಸಿ ಪ್ರಾಸಿಕ್ಯೂಟ್ ಮಾಡೋದಿಕ್ಕೆ ರಾಜ್ಯಪಾಲರು ಸಹಮತಿಸಿರುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಬಳಸ್ತಾರೆ.
ಈಗ ಈ ಪ್ರಕರಣ ಎಲ್ಲಿದೆ ಅಂತ ನಾವು ನೋಡಿದಾಗ ಈಗಲೂ ಸಹ ಅಪರಾಧಿಗಳಿಗೆ ಶಿಕ್ಷೆಯಾಗಿಲ್ಲ ಮತ್ತು ಅವರನ್ನ ವಿಚಾರಣೆಗೊಳಪಡಿಸೋದಿಕ್ಕೆ ಸರ್ಕಾರ ಅನುಮತಿಯನ್ನು ಸಹ ನೀಡಿಲ್ಲ. ಬಹುತೇಕವಾಗಿ ಸಿದ್ದರಾಮಯ್ಯನವರ ಸರ್ಕಾರವೂ ಸಹ ಈಗ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತೋ ಅದೇ ಅಭಿಪ್ರಾಯವನ್ನು ಮುಂದುವರಿಸಿ ಇಡೀ ಪ್ರಕರಣವನ್ನು ಮುಚ್ಚಾಕುವ ಧಾವಂತದಲ್ಲಿದೆ. ಈಗ ಕಳೆದ ವರ್ಷ ಮೇ 20, 2025 ನಡೆದಂತಹ ಒಂದು ಸಚಿವ ಸಂಪುಟ ನಿರ್ಣಯ ಏನಾಗಿದೆ ಅಂದ್ರೆ 2011ರ ಕರ್ನಾಟಕ ಸಿವಿಲ್ ಸೇವೆಗಳ ವಿಧೇಯಕ 2022 ದಿನಾಂಕ 14/3/22 ಜಾರಿಗೆ ತಂದು 2011ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ ಸಂಬಂಧ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಕಟಿಸಿದ್ದ ಅಂತಿಮ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳಿಗೆ ಹಾಗೂ ಈ ಪ್ರಕರಣದ ದೂರುದಾರರಾದ ಡಾಕ್ಟರ್ ಮೈತ್ರಿ HPS ಇವರಿಗೂ ಸೇರಿದಂತೆ ನೇಮಕಾತಿ ಆದೇಶವನ್ನು ಈಗಾಗಲೇ ನೀಡಲಾಗಿದೆ. ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಅಂದಿನ ಅಧ್ಯಕ್ಷರು ಸದಸ್ಯರುಗಳನ್ನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 88ರ ಕಲಂ 19ರಡಿ ಅಭಿಯೋಜನೆಗೊಳಿಸಲು ಪ್ರಸ್ತಾವನೆಯನ್ನು ಘನತೆವೆತ್ತ ರಾಷ್ಟ್ರಪತಿಯವರ ಅನುಮೋದನೆಗೆ ಕಳುಹಿಸಲು ಮಾನ್ಯ ರಾಜ್ಯಪಾಲರು ಸಹಮತಿಸಿರುವುದಿಲ್ಲ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಅಭಿಯೋಜನೆಗೊಳಿಸಲು ಮಂಜೂರಾತಿ ಕೋರಿ ತನಿಖಾ ಸಂಸ್ಥೆಯು ಸಲ್ಲಿಸಿದ್ದ ಕೋರಿಕೆಯನ್ನು ತಿರಸ್ಕರಿಸಿ ಈ ಪ್ರಸ್ತಾವನೆಯನ್ನು ಮುಕ್ತಾಯಗೊಳಿಸಲು ಸಚಿವ ಸಂಪುಟವು ತೀರ್ಮಾನಿಸಿತು. ಅಂದರೆ ಈಗಾಗಲೇ ಯಾರು ಡಾಕ್ಟರ್ ಮೈತ್ರಿ ಸೇರಿದಂತೆ ಯಾರೆಲ್ಲ ಅವರಿಗೆ ನಮ್ಗೆ ಅನ್ಯಾಯ ಆಗಿದೆ ಅಂತ ದೂರು ಕೊಟ್ಟಿದ್ರು ಅವ್ರಿಗೆ ಈಗಾಗಲೇ ನಾವು ಕೆಲಸ ಕೊಟ್ಟು ಅದನ್ನ ಸರಿ ಮಾಡಿದ್ದೀವಿ. ಜೊತೆಗೆ ರಾಜ್ಯಪಾಲರು ಅವರು ಇವರು ಇದಕ್ಕೆ ಸರಿಯಾದ ಸಹಮತಿ ಕೊಟ್ಟಿರೋದಿಲ್ಲ. ಹಾಗಾಗಿ ಇವಾಗೆಲ್ಲ ಯಾರ ಮೇಲೇನೂ ಶಿಕ್ಷೆಗೆ ಒಳಪಡಿಸದೆ ಅಥವಾ ಅದರಲ್ಲಿ ಇನ್ನೂ ಅದು ಸ್ವಲ್ಪ ಪೂರ್ಣ ವರದಿ ಬಂದಿಲ್ಲ ಅದು ಇದು ಅನ್ನುವಂಥ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಈ ಪ್ರಸ್ತಾವನೆಯನ್ನು ಮುಕ್ತಾಯಗೊಳಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ ಅಂತ ಹೇಳಿ 25ನೇ ಮೇನಲ್ಲಿ ಸರ್ಕಾರ ತೀರ್ಮಾನ ಮಾಡುತ್ತೆ. ಆದರೆ ಮುಕ್ತಾಯವಾಗಿದೆಯಾ? ಆಗಿಲ್ಲ. ಈಗಲೂ ಸಹ ಈ ಪ್ರಕರಣ ಕೋರ್ಟಲ್ಲಿ ನಡೀತಾ ಇದೆ. ಈ ಕೋರ್ಟಲ್ಲಿ ಇತ್ತೀಚೆಗೆ ಗಿರೀಶ್ ಭಾರದ್ವಾಜ್ ಅನ್ನುವಂಥವ್ರು ಒಬ್ಬ ವಕೀಲರು ಅವರು ಈ ರೀತಿಯಲ್ಲಿ ಕೋರ್ಟಿನಲ್ಲಿ ಪ್ರಕರಣ ಇರುವಾಗ ಅಥವಾ ತನಿಖಾ ಸಂಸ್ಥೆಯು ಇನ್ನೂ ಪೂರ್ಣವಾಗಿ ವರದಿ ಕೊಟ್ಟಿಲ್ಲದೆ ಇರುವಾಗ ನೀವು ಇಡೀ ಪ್ರಕರಣವನ್ನ ಮುಕ್ತಾಯ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೆಲವೊಂದು ಅವರೇ ಸ್ವತಃ 75ರಲ್ಲಿ ಬೇರೆ ಯಾವುದೋ ಒಂದು ರಿಟ್ ಪಿಟಿಷನ್ ಅಲ್ಲಿ ಗಿರೀಶ್ ಭಾರದ್ವಾಜ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್ ಕೊಟ್ಟಿರುವಂತಹ ಒಂದು ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಪೊಲೀಸ್ ಇಲಾಖೆ ಮತ್ತೆ ಪ್ರಾಸಿಕ್ಯೂಷನ್ ಅಭಿಯೋಜನಾ ಇಲಾಖೆ ಎರಡಕ್ಕೂ ಪತ್ರವನ್ನು ಬರೆದು ಈ ಪ್ರಕರಣಗಳನ್ನ ವಾಪಸ್ ತಗೊಳ್ಳಿಕ್ ಯೋಗ್ಯವಾ ಅನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ಎರಡೂ ಇಲಾಖೆಗಳು ಅಂದ್ರೆ ಅಭಿಯೋಜನಾ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಈ ಪ್ರಕರಣಗಳು ವಾಪಸ್ ಪಡಿಲಿಕ್ಕೆ ಅರ್ಹವಲ್ಲ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದಾಗ್ಲೂ ಸರ್ಕಾರ ತನ್ನ ಕ್ಯಾಬಿನೆಟ್ ಅಧಿಕಾರವನ್ನ ದುರ್ಬಳಕೆಯನ್ನು ಮಾಡಿ ಈ ಪ್ರಕರಣವನ್ನು ವಾಪಸ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದೆ ಮತ್ತೆ ಅದಕ್ಕೆ ತಕ್ಕಂತ ಕೆಲಸವನ್ನು ಮಾಡ್ತಿದೆ. ಉದಾಹರಣೆಗೆ ಹಿಂದೆ 3-4 ತಿಂಗಳ ಹಿಂದೆ ಹುಬ್ಬಳ್ಳಿ ಮತ್ತೆ ಕೆಲವು ಗಲಭೆ ಪ್ರಕರಣಗಳನ್ನು ವಾಪಸ್ ತಗೊಂಡಾಗ ನಾನೇ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ ಬಹಳ ಕ್ಲಿಯರ್ ಆಗಿ ಸರ್ಕಾರಕ್ಕೆ ಹೇಳಿತ್ತು 321ನೇ ವಿಧಿಯನ್ನ ನೀವು ದುರ್ಬಳಕೆ ಮಾಡುವಂತ ಹಾಗಿಲ್ಲ. ಮತ್ತೆ 2ನೇದು ಸರ್ಕಾರದ ಅಧಿಕಾರ ಅಲ್ಲ, ಇದು ಪ್ರಾಸಿಕ್ಯೂಟರ್ ತನ್ನ ವಿವೇಚನೆಯನ್ನು ಬಳಸಿ ತನ್ನ ಸ್ವಂತ ನಿರ್ಧಾರವನ್ನು ಮಾಡಿ ಮತ್ ಕೇಸಿಂದ ಕೇಸಿಗೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಆತ ಮಾಡುವಂತ ನಿರ್ಧಾರ ನಿಮ್ದೇನೂ ಇಲ್ಲ ಅಂತ ಹೇಳಿ ಅವತ್ತು ವಾಪಸ್ ತಗೊಂಡಂತ 23 ಕೇಸುಗಳನ್ನ ಮತ್ತೆ ಇನ್ನಷ್ಟು 19 ಗಂಭೀರ ಪ್ರಕರಣದ ಕೇಸುಗಳನ್ನ ಹೈಕೋರ್ಟ್ ವಜಾ ಮಾಡಿದ್ದು. ಸರ್ಕಾರದ ಆದೇಶವನ್ನ ಸೆಟಸೈಡ್ ಮಾಡಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದ್ರು. ಹಿಂದೆ ಕ್ಯಾಬಿನೆಟ್ ನಲ್ಲಿ ಬಂದಾಗ CBI ಕೊಡ್ಲಿಕ್ಕೆ ವಿರೋಧ ಮಾಡಿದ್ರು, ಪ್ರಾಸಿಕ್ಯೂಷನ್ ಕೊಡ್ಲಿಕ್ಕೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯೋದಕ್ಕೆ ಇದೇ ಎಲ್ಲಾ ಸರ್ಕಾರಗಳು ವಿರೋಧ ಮಾಡಿ ಮತ್ತೆ ಅಂದಿನ ಮುಖ್ಯಮಂತ್ರಿಗಳಾದಂತ ಇದೇ ಸಿದ್ದರಾಮಯ್ಯನವರು ರಾಷ್ಟ್ರಪತಿಗಳು ಬರೆಯೋದ್ರ ವಿರುದ್ಧ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ತಗೊಂಡಿದ್ರು. ಈಗ ಅವ್ರ ವಿರುದ್ಧ ಇರುವಂತ ಪ್ರಕರಣಗಳನ್ನು ವಾಪಸ್ ತಗೊಂಡು ಯಾರನ್ನು ಮೆಚ್ಚಿಸ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಸಚಿವ ಸಂಪುಟದ ತೀರ್ಮಾನದಂತೆ ಈ ಪ್ರಕರಣವನ್ನ ವಾಪಸ್ ಪಡಿಬೇಕು ಅಂದ್ರೆ ಕೋರ್ಟ್ ನಲ್ಲಿ ದಾಖಲಾಗಿರುವಂತಹ FIR ಅನ್ನ ವಾಪಸ್ ಪಡಿಬೇಕು. ಈ ವಾಪಸ್ ಪಡೆಯೋದಿಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಸರ್ಕಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡಿ, ಇದನ್ನ ಹೇಗೆ ಮಾಡೋದು ಅಂತ ಒಂದು ಪತ್ರ ಬರೆಯುತ್ತೆ. ಆ ಪತ್ರಕ್ಕೆ ಅಂಜನಾ ಚವಾಣ್ ಅನ್ನುವಂತಹ ಅಭಿಯೋಗ ಉಪನಿರ್ದೇಶಕರು ಆ ಪತ್ರಕ್ಕೆ ಒಂದು ಉತ್ತರವನ್ನ ಬರೀತಾರೆ. ಸದರಿ ಮಾನ್ಯ 76ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ನಗರದಲ್ಲಿ ಮೇಲ್ಕಾಣಿಸಿದ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಯು ಹೊಸ ಅಂತಿಮ ವರದಿಯನ್ನು ಸಲ್ಲಿಸದೇ ಇರುವುದರಿಂದ ಪ್ರಕರಣವನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಕುರಿತು ಅಭಿಪ್ರಾಯ ನೀಡಲು ಅವಕಾಶವಿರುವುದಿಲ್ಲ ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಸರ್ಕಾರಿ ಅಭಿಯೋಜಕರು ಸಲ್ಲಿಸಿರುತ್ತಾರೆ. ಅಂದರೆ ಈ ಪ್ರಕರಣ ಈಗಲೇ ಅದನ್ನ ಹಿಂಪಡೆಯೋದಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅದು ಅಂತಿಮ ವರದಿ ಸಲ್ಲಿಸುವ ತನಕ ನಾವು ಇದನ್ನ ಹಿಂಪಡೆಯೋದಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿಯನ್ನ
ಇವರು ಅಂಜನಾ ಚವಾಣ್ ಅನ್ನುವಂಥ ಅಭಿಯೋಗ ಉಪನಿರ್ದೇಶಕರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಸರ್ಕಾರ ಒಂದು ಕಡೆ ವಾಪಸ್ ತೆಗೆದುಕೊಳ್ಬೇಕು ಅಂತ ನೋಡ್ತಾ ಇದೆ, ಆದರೆ ತಾಂತ್ರಿಕ ಕಾರಣಗಳು ಬೇರೆ ಬೇರೆ ಕಾನೂನುಗಳ ಪ್ರಕಾರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದು ಹೀಗೇನೆ ಮುಂದುವರೆದ್ರೆ ಇನ್ನೊಂದು ವರ್ಷ, 2 ವರ್ಷ, 4 ವರ್ಷ, 5 ವರ್ಷ ಹೀಗೇನೆ ಮುಂದುವರಿತಾ ಇದ್ರೆ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ದೊಡ್ಡ ದೊಡ್ಡ ಆರೋಪಿಗಳು ಶಿಕ್ಷೆಯಿಂದ ಬಚಾವಾಗ್ತಾರೆ. ಅದರ ಜೊತೆಗೆ ಅಕ್ರಮಗಳನ್ನ ಮಾಡಿ, ಅಂದರೆ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಕೆಪಿಎಸ್ಸಿ ಸದಸ್ಯರು ಮತ್ತು ಅಧ್ಯಕ್ಷಗಳ ಜೊತೆಗೆ ಅವರಿಗೆ ಲಂಚವನ್ನ ನೀಡಿ ಕೆಲಸವನ್ನ ಗಿಟ್ಟಿಸಿಕೊಂಡಿರುವಂತಹ ಅಧಿಕಾರಿಗಳು ಇವತ್ತು ಅವರು ತಹಸೀಲ್ದಾರರಾಗಿ, ಡಿವೈಎಸ್ಪಿಗಳಾಗಿ, ಎಸಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಕ್ರಮಗಳನ್ನ ಮಾಡಿರುವಂತವ್ರು ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಅವರೂ ಸಹ ತಮ್ಮ ಹುದ್ದೆಯನ್ನ, ತಮ್ಮ ಅಧಿಕಾರವನ್ನ ಚಲಾಯಿಸಿಕೊಂಡು ಅದನ್ನ ಸಂತುಷ್ಟವಾಗಿ ನಿಭಾಯಿಸ್ತಿರ್ತಾರೆ. ಹೀಗಿರುವಾಗ ಆಡಳಿತ ದುರಾಡಳಿತವಾಗದೆ ಏನಾಗುತ್ತೆ? ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ನೋಡಿದಾಗ ಇದು ಈ ಹಿಂದೆ ಆಗಿರುವಂತಹ ಅಕ್ರಮಗಳನ್ನ ಸಕ್ರಮ ಮಾಡೋದಿಕ್ಕೆ ಸರ್ಕಾರ ಮುಂದಾದ ಪ್ರಕರಣ ಈ ಮುಂದಿನ ಅಲ್ಲಿಂದೀಚೆಗೆ ನಡೆದಿರುವಂತ ಎಲ್ಲ ಕೆಪಿಎಸ್ಸಿ ಅಕ್ರಮಗಳನ್ನು ಸಹ ಸಕ್ರಮ ಮಾಡಿಕೊಡೋದಿಕ್ಕೆ ಪೂರ್ವ ನಿದರ್ಶನವಾಗಿ ನಿಂತಿದೆ. ಇದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನ ತುಂಬುವಂತಹ ಜವಾಬ್ದಾರಿಯನ್ನ ಹೊಂದಿರುವಂತಹ ಕೆಪಿಎಸ್ಸಿ ಬಗ್ಗೆ ರಾಜ್ಯದಲ್ಲಿ ಯಾರಿಗೂ ಸಹ ವಿಶ್ವಾಸವಿಲ್ಲ. ಸಕ್ಸೆಸಿವ್ ಗವರ್ಮೆಂಟ್ಸ್ ಕಳೆದ 20 ವರ್ಷಗಳಿಂದ ಬಂದಿರುವಂತಹ ಪ್ರತಿಯೊಂದು ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೆಪಿಎಸ್ಸಿಯನ್ನ ದುರ್ಬಳಕೆ ಮಾಡಿಕೊಂಡು ತಮಗೆ ಬೇಕಾದವರನ್ನ ಅಲ್ಲಿ ಹುದ್ದೆಗಳಿಗೆ ನೇಮಿಸುವಂತಹ ರೀತಿ ಅಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಅರ್ಹ ಅಭ್ಯರ್ಥಿಗಳಿಗೆ ವಂಚನೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ರಾಜ್ಯದಲ್ಲಿ ನಿರುದ್ಯೋಗಿಗಳಾಗಿದ್ದು ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಬರೀತಿರುವಂತಹ ಅರ್ಹ ಅಭ್ಯರ್ಥಿಗಳ ಮನಸ್ಥಿತಿ ಏನಿರುತ್ತೆ, ಅವರಿಗೆ ಯಾವ ರೀತಿಯಲ್ಲಿ ಈ ವ್ಯವಸ್ಥೆಯ ಬಗ್ಗೆ ವಿಶ್ವಾಸ ಹುಟ್ಟುತ್ತೆ, ಇವೆಲ್ಲವೂ ಸಹ ಹಲವಾರು ಆಯಾಮಗಳಿರುವಂತಹ ವಿಚಾರಗಳು. ಈ ಎಲ್ಲ ವಿಚಾರಗಳ ಕುರಿತಾಗಿ ಮುಂದಿನ ಏನೇ ಬೆಳವಣಿಗೆಗಳಾದಾಗ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಆ ವಾಸ್ತವ ವಿಚಾರಗಳನ್ನ ಇಡ್ತಾ ನಮ್ಮ ಸರ್ಕಾರದ ನೇಮಕಾತಿಗಳಲ್ಲಿ ಆಗುವಂತ ಅಕ್ರಮ ಮತ್ತು ಆ ಅಕ್ರಮಗಳನ್ನ ಮಾಡುವಂತವರ ರಕ್ಷಣೆಗೆ ಇಡೀ ವ್ಯವಸ್ಥೆ ನಿಂತಿರೋದನ್ನ ನಿಮ್ಮ ಗಮನಕ್ಕೂ ತರ್ತಾ, ವೀಕ್ಷಕರೇ, ಈ 2011ರ ನೇಮಕಾತಿಯಲ್ಲಿ ಆರಂಭದಿಂದಲೂ ಯಾವೆಲ್ಲ ರೀತಿಯಲ್ಲಿ ಅಕ್ರಮಗಳಾದವು, ಕೆಪಿಎಸ್ಸಿಯ ಅಧ್ಯಕ್ಷರಾದಿಯಾಗಿ, ಸದಸ್ಯರಾದಿಯಾಗಿ ಕೆಲವೊಂದು ಅಭ್ಯರ್ಥಿಗಳು ಸೇರಿ ಯಾವೆಲ್ಲ ರೀತಿಯಲ್ಲಿ ಅಕ್ರಮಗಳನ್ನ ಮಾಡಿದ್ರು, ಹಾಗೇನೆ 2013ರ ಮೇ ಮತ್ತು 2013ರ ಮೇ ಜೂನ್ ತಿಂಗಳಿನಲ್ಲಿ ಅಕ್ರಮ ನೇಮಕಾತಿಗಳಾಗಿದ್ದಂತ ಪಟ್ಟಿ ಹೇಗೆ ಬಿಡುಗಡೆ ಆಯಿತು, ಅಲ್ಲಿಂದ ಈ ವಿಚಾರ ಹೇಗೆ ಸಾರ್ವಜನಿಕವಾಯಿತು, ಈ ವಿಚಾರವಾಗಿ ಸಿಐಡಿ ತನಿಖೆ ಮಾಡುವಂತ ಒತ್ತಡಗಳು ಹೇಗೆ ಬಂದವು, ಆ ಸಿಐಡಿ ತನಿಖೆಯಲ್ಲಿ ಯಾರೆಲ್ಲ ಹೇಗೆಲ್ಲ ಅಕ್ರಮಗಳು ಮಾಡಿದ್ರು, ಇವೆಲ್ಲವನ್ನ ವಿಶದವಾಗಿ ಕೆಪಿಎಸ್ಸಿ ಹಗರಣದ ವಿಚಾರವಾಗಿ ಸುಮಾರು 508 ಪುಟಗಳ ದಾಖಲೆಯನ್ನ ದಿ ಫೈಲ್ RTI ಅಡಿಯಲ್ಲಿ ಪಡ್ಕೊಂಡಿದೆ. ಇವೆಲ್ಲವನ್ನ ನಾವು ಸವಿಸ್ತಾರವಾಗಿ ಅಲ್ಲಿಂದ ಬಂದಂತಹ ಮುಂದುವರೆದಂತಹ ಸರ್ಕಾರಗಳು ಯಾವೆಲ್ಲ ರೀತಿಯಲ್ಲಿ ಅಕ್ರಮಗಳನ್ನ ಪೋಷಣೆ ಮಾಡಿದ್ವು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗದ ರೀತಿಯಲ್ಲಿ ಹೇಗೆಲ್ಲ ರಕ್ಷಿಸಿದ್ವು ಅನ್ನೋದನ್ನ ಇವತ್ತಿನದು ಸೇರಿದಂತೆ 4 ಸಂಚಿಕೆಗಳಲ್ಲಿ ವಿವರವಾಗಿ, ವಿಶದವಾಗಿ, ದಾಖಲೆ ಆಧಾರಿತವಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಈಗಲೂ ಸಹ ಈ ಪ್ರಾಸಿಕ್ಯೂಷನ್ ವಿಚಾರ ಇನ್ನೂ ಬಗೆಹರಿದಿಲ್ಲ, ಮುಗಿದಿಲ್ಲ. ಈವಾಗಲೂ ಸಹ ಈ ಪ್ರಕರಣವನ್ನ ಮುಚ್ಚಾಕಬಹುದು ಅಥವಾ ಈ ಪ್ರಕರಣ ಮುಂದುವರಿಯಬಹುದು. ದೋಷಾರೋಪಣೆ ಪಟ್ಟಿ ಸಲ್ಲಿಸದೇನೆ ಕೋರ್ಟಿನಿಂದ ಪ್ರಕರಣವನ್ನ ಹಿಂಪಡೆಯೋದಿಕ್ಕೆ ಸರ್ಕಾರಗಳು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇರುವಂತಹ ಪ್ರಯತ್ನ ಮತ್ತು ಕಾನೂನುಬದ್ಧವಾಗಿ ಅದು ಮಾಡೋದಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಕಾರಣಕ್ಕಾಗಿ ಅವರು ಮಾಡ್ತಾ ಇರುವಂತಹ ತಂತ್ರಗಳು, ಇವೆಲ್ಲವನ್ನ ಸಹ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಈ ಪ್ರಕರಣ ಈಗಲೂ ಬಗೆಹರಿದಿಲ್ಲ. ಈಗಲೂ ಸಹ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದರೆ ಆ ಆರೋಪಿತರು ಯಾರಿದ್ದಾರೆ ಅವರೆಲ್ಲರೂ ಸಹ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಬೇಕಾಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ, ಶಿಕ್ಷೆಯೂ ಆಗಬಹುದು. ಅಥವಾ ಅದು ಆಗದೆ ಇರೋದಕ್ಕೂ ಸಾಧ್ಯತೆಗಳನ್ನು ಸಹ ನಾವು ನೋಡಿದ್ದೀವಿ. ಯಾಕೆಂದ್ರೆ ಈ ಕಳೆದ ಸಿದ್ದರಾಮಯ್ಯನವರ ಸರ್ಕಾರ, ಅವ್ರದೇ ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿದ್ರು, ಅವರೇ ಸರ್ಕಾರ ಆಗಲೂ ಅವ್ರನ್ನ ಭ್ರಷ್ಟರನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಯ್ತು. ತದನಂತರ ಬಂದಂತ ಕುಮಾರಸ್ವಾಮಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಹಾಲಿ ಸಿದ್ದರಾಮಯ್ಯನವರ ಸರ್ಕಾರ, ಇವರೆಲ್ಲರೂ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟರ ರಕ್ಷಣೆಯಲ್ಲಿ ತೊಡಗಿದೆ ಅನ್ನೋದನ್ನ ಸಹ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಹಾಗಾಗಿ ಪ್ರಕರಣ ಏನು ಬೇಕಾದ್ರೂ ಆಗಬಹುದು. ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿ ವಿಚಾರಣೆ ಆರಂಭವಾಗಬಹುದು ಅಥವಾ ದೋಷಾರೋಪಣಾ ಪಟ್ಟಿ ಸಲ್ಲಿಸದೇನೆ ಕಾನೂನು ಬಾಹಿರವಾಗಿ ಅಕ್ರಮಗಳ ಮೂಲಕ ಇಡೀ ಪ್ರಕರಣವನ್ನ ಹಿಂಪಡೆಯೋದು ಆಗಬಹುದು. ಇದು ಕಾದು ನೋಡಬೇಕಾದಂತ ಬೆಳವಣಿಗೆ. ಈ ವಿಚಾರವಾಗಿ ಮುಂದಿನ ಬೆಳವಣಿಗೆಗಳು ಆದಾಗ ನಾವು ಆ ವಿಚಾರಗಳನ್ನು ಇಟ್ಟುಕೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಈ ವಿಚಾರವಾಗಿ ಬರಲಿದ್ದೇವೆ. ಅಲ್ಲಿಯವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ.
ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.